ಮಿಸ್ಟರ್ ವಿವೇಕರಾವ್ ಇನ್ನು ವಿಚಾರಣೆ ಶುರು ಮಾಡಬಹುದು. ಅವರ ಆಸ್ತಿಯನ್ನೆಲ್ಲ ನನ್ನ ಹೆಸರಲ್ಲೇ ವರ್ಗಾಯಿಸಿಕೊಂಡು ತುಂಬ ಹೋಗ್ತಾ ಇದ್ದಾರೆ. ಆದ್ದರಿಂದ ನ್ಯಾಯಮೂರ್ತಿಗಳು ಶಾಸ್ತ್ರೋತ್ತರ ಸಲ್ಲಿಲ್ಲ ಜೀವಂತಕಾರ ರಚನೆ ಅವರ ಬದುಕಿಗೆ ಮತ್ತು ಅವರ ಆಸ್ತಿಯನ್ನು ಹೋಗುವುದಕ್ಕೆ ಅವಕಾಶ ಮಾಡಿಕೊಳ್ಳಲು ಮಿಸ್ಟರ್ ಬಡ್ಡೇರಾವ್ ಮತ್ತೆ ಅವರ ವಾದವನ್ನು ಒಪ್ಪಿಕೊಳ್ತಿದ್ದಾರೆ. ಸತ್ಯವಂತರಾದ ಸತ್ತು 14 ವರ್ಷಗಳಾಗಿದೆ. ಈಗ ಅವರು ಸತ್ಯವನ್ನು ಹೇಳೋದ್ರಾಗ ಯಾವ ಅರ್ಥವೂ ಇಲ್ಲ. ಮತ್ತೆ ಅವರು ಜೀವನ ಬಿಟ್ಟಿದೆ ಅಂತಂದ್ರೆ ನನ್ನ ಪಕ್ಷಗಾರ ಧನುರಾಯ ಕೊಟ್ಟಿದ್ದು ಹೇಳೋದು ಅವ್ರಿಗೆ ಅವರ ಕೈ ಮಾಡಬೇಕಾಗ್ತದೆ. ಮತ್ತೆ ಸತ್ಯವಂತರಾಯರು ನಿಮ್ ಕಣ್ಣೆದುರಿಗೆ ನಿಂತಾರೆ, ಅವ್ರು ಸತ್ತಾರಂತ ಹೇಗೆ ಹೇಳ್ತೀರಿ? ಕ್ಷಮಿಸ್ಬಿಡಿ ಸರ್, ಸತ್ಯವಂತರ ಸತ್ತಿಲ್ಲ ಜೀವಂತಿದ್ದಾರೆ ಅಂತೇಳಿ ಅವರ ದಾವ. ಈಗ ಜೀವಂತಿಗೆ ಸತ್ತಿಲ್ಲ ಅನ್ನೋದನ್ನ ಅವರೇ ಸಿದ್ಧ ಮಾಡಬೇಕಾಗ್ತದೆ ಸರ್. ಭಾರತೀಯ ಸಾಕ್ಷಿ ಅಧಿನಿಯಮ 1977 ಪ್ರಕಾರ burden of proving that person is alive who has not been hurt but
ಸತ್ಯವಂತರಾಯರು ದಿನಾಂಕ ಗಾಯವಾಗಿದೆ ಅಂದ್ರೆ ಕಾಯ್ದೆಯ ಪ್ರಕಾರ ಅವರು ಎರಡನೇ ಸಲ ಸತ್ತಾರ ಸರ್. ಮತ್ತೆ ಈಗ ಒಂದು ಆ ಜೀವಂತ ಕ್ಲೀನ್ ಅಂತಂದ್ರೆ ಅದನ್ನು ಸಿದ್ಧ ಮಾಡಿ ತೋರಿಸೋದು. ಏನು ವಿವೇಕರಾವ್, ಸತ್ಯವಂತ ರಾಯರು ಸತ್ತಿಲ್ಲ, ಅವರು ಜೀವಂತಿದ್ದಾರೆ ಅಂತ ನಿಮ್ಮಲ್ಲಿ ಏನಾದರೂ ಸಾಕ್ಷಿ ಪುರಾವೆ ಆಧಾರ ಯಾವ್ದಾದ್ರು ಸಾಕ್ಷಿ ಪುರಾವೆ ಆಧಾರ ಏನು? ಸತ್ಯವಂತರಾಯನ ಭೌತಿಕ ಶರೀರ ಎದೆಗೆ ಪ್ರತ್ಯಕ್ಷ ಅವರು ಹುಟ್ಟಿದ್ದ ಜನನ ಉದ್ದಾರ ಇಲ್ಲ. ನೋಡಿ, ಮಂತ್ರಿಗೆ ಸತ್ಯವಂತರಾಯರಿಗೆ ನಾವು ತಂದೆ ರಾಮರಾಯ ಸತ್ತ ಮೇಲೆ ಎಲ್ಲ ಆತ್ಮಗೆ ಸತ್ಯವಂತರಾಯ ಉತ್ತರಾಧಿಕಾರಿ. ಅವರ ಆಸ್ತಿ ಉತ್ತಾಯ ದಯವಿಟ್ಟು ಈಗ ಸತ್ಯವಂತರಾಯ ಸತ್ತಿಲ್ಲ, ಜೀವಂತಿದ್ದಾರೆ ಅಂತ ಹೇಳಿ ಖಂಡೇರಾವ್, ನೀವು ಸತ್ಯವಂತರಾಯರನ್ನ ಏನಾದರೂ ವಿಚಾರಿಸ್ತೀರಿ? ವಿಚಾರಿಸಕ್ಕೆ ಹಾಗೆ ಮುಂದುವರಿಸಿ. ದಿವಂಗತ ಸತ್ಯವಂತರಾಯ ಅಧ್ಯಕ್ಷ ಯಾಕೆ ಹಾಗಾಗಿ ನನಗೆ ಇವ್ರನ್ನ ದಿವಂಗತ ಆಗಲಿಕ್ಕೆ ನನಗೆ ಅನುಮತಿ. Objection overruled. Khಂಡೇರಾವ್, ನೀವು ಮುಂದುವರಿಸಿ. ನೀವು ನಾ ಸತ್ತಿಲ್ಲ ಜೀವಂತಿದ್ದೀನಿ ಅಂತೇಳಿ ಯಾವಾಗ ಹೋಗಿರಿ ಮೊದಲು ಹೌದು. ಮತ್ತ ಅದನ್ನ ಸಿದ್ಧ ಮಾಡಿ ಹೋಗ್ಲಿಕ್ಕೆ ನೀವು ನಿಮ್ಮ ಜನನ ಉದ್ದಾರ ಮತ್ತು ಆಸ್ತಿ ಉದ್ದಾರ ಕೊಟ್ಟಿದ್ದೀರಿ. ಹೌದು, ನೀವು ಹುಟ್ಟಿದ ಕರೆ, ಆಸ್ತಿ ನಿಮ್ಮ ಹೆಸರು ಇದ್ದದ್ದು ಕರೆ. ಆದ್ರೆ ನೀವು ಹುಟ್ಟಿದ ಮೇಲೆ ಸತ್ತಿಲ್ಲ ಅಂತ ಹೇಳೋದು ದಾಖಲೆ ಪ್ರಾರಂಭ. ನಾನು ನಿಮ್ಮ ಎದುರಿಗೆ ನಿಂತಿನಲ್ಲಿ ಬೇರೆ ಸಾಕ್ಷಿ ಪುರಾವೆ ಯಾಕೆ? ಹಾಗೆಲ್ಲ ನಿಮಗೆ ಸತ್ಯವಂತರಾಗಿದೆ. ಇದು ಒಪ್ಪೋದಲ್ಲ. ಯಾರು ಮತ್ತು ನಾ ಸತ್ತಿಲ್ಲ ಜೀವನ ಬೆಳೀನಿ ಮತ್ತೆ ನಾನಾ ಮಾಡ್ತೀನಿ ಆಯ್ತು ಖಂಡೇರಾವ್, ನಿಮ್ಮ ಹತ್ರ ಸತ್ಯವಂತರಾಯರು ಸತ್ತಾರೆ ಅಂತ ಏನಾದರೂ ದಾಖಲೆ ಆಗಬೇಕು? ದೇಶಕ್ಕೆ ಸತ್ಯವಂತರಾಯರು ಸರ್ಕಾರ ಜೀವಂತ ಇಲ್ಲ ಅಂತ ಹೇಳಿ ನಮ್ಮ ಸಾಕಷ್ಟು ಸಾಕ್ಷಿಗಳ ಅವುಗಳನ್ನ ಅದಕ್ಕೆ ನಾವು ಓಕೆ, ಪರ್ಮಿಷನ್ ಗ್ರಾಂಟೆಡ್. ಸತ್ಯವಂತರಾಯರು ಮುಖ್ಯ ಅಂತೇಳಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಉಲ್ಲೇಖಗಳು ಜನನ ಮತ್ತು ಮರಣ ದೃಷ್ಟಿಯಿಂದ ನಾನು ಪದ ಜನನ ಮರಣ ದೃಷ್ಟಿಯಿಂದ ಸತ್ಯವಂತರಾಯರು ಸತ್ತಾರ ಅಂತೇಳಿ ನೋಂದಣಿಯಾದ ದಯವಿಟ್ಟಿಲ್ಲ ಅಧ್ಯಕ್ಷ ಸರ್ ಆಕ್ಷೇಪಣೆ ಯಾಕೆ
ಮತದಾರರು ಯಾರು ಕೂಡ ಸತ್ಯವಂತರಾವ್ ದೇಶಮುಖ ಮೈಟ ಅಂದ್ರೆ ಸಪ್ತಾಹ ಅಲ್ಲ ಬರಬೇಡ. ಜನನ ಮರಣ ನಟನ ಮೂರು ಸಾಕ್ಷಿಯ ಅವಕ್ಕೆಲ್ಲ ಎಲ್ಲಿ ಬ್ಯಾಗ್ ಅದ ಏನದ ಮುಂದುವರೆಸಿ. ಸರ್ ಹನುಮಂತರಾಯರು ನಮ್ಮ ಸತ್ಯವಂತರಾಯ ಗಣಪತಿ ಹನುಮಂತರಾಯರೇ ಅವರ ಎಲ್ಲಾ ಆಸ್ತಿಗೆ ಉತ್ತರಾಧಿಕಾರಿ ಅಂತ ಹೇಳಿ ಉತ್ತರಾಧಿಕಾರಿ ಜೀವಿತ ಪತ್ರ ರೆವಿನ್ಯೂ ಅದಾಗಿದ್ದಾರೆ. ಹನುಮಂತರಾಯರಿಗೆ ಶಾಂತವಾಗಿ ಜೀವಕ್ಕಿರೋ ಅವ್ರ ಎಲ್ಲಾ ಆಸ್ತಿಗೆ ನಾವು ಹೋಗ್ತೇವೆ. ಆದರೆ ಸತ್ಯವಂತರಾವ್ ವಿಧಂತ ಇದ್ದಾರೆ ಸುದ್ದಿಗೆ ಅವರ ಹೆಂಡತಿ ಶಾಂತವಾಗಿ ಅವರಿಗೆ ಬುದ್ಧಿ ಅವರನ್ನ ಧಾರವಾಡದ ಅದರ ಒಂದು ಜಾತಿ ಸರ್ಟಿಫಿಕೇಟ್ ಇರೋದ. ಹಾಗಾಗಿ ಎಲ್ಲಾ ಆಸ್ತಿಗೂ ಒಬ್ಬೊಬ್ಬ ಉತ್ತರಾಧಿಕಾರಿ ಅವುಗಳ ಜೊತೆಗೆ ಕೆಲವೊಂದು ಸಾಂದರ್ಭಿಕ ಅಂದ್ರೆ ಪಾಯಿಂಟ್ ನಂಬರ್ 1 ನಮ್ಮ ಮನೆಗೆ ಸತ್ಯವಂತ ಅಂತೇಳಿ ಅವರ ಅಣ್ಣನ ಹೆಸರು ಇನ್ನ ಪಾಯಿಂಟ್ ನಂಬರ್ 2 ಸತ್ಯವಂತ ಬಹಳ ದೊಡ್ಡ ಮನುಷ್ಯರಾಗಿದ್ದರು. ರಾಜ್ಯ ಮತ್ತು ರಾಷ್ಟ್ರಪತಿ ಅದಕ್ಕಾಗಿ ವಿಧಾನಸಭೆಯವರಿಗೆ ಅವರು ಖರ್ಚಿನ ಖರ್ಚು ಮಾಡಿದ್ರೆ ಇನ್ನ ಪಾಯಿಂಟ್ ನಂಬರ್ 3 ಹನುಮಂತರಾಯರು ಅವರ ಅಣ್ಣನಿಗೆ ನಗರಸಭೆಯ ಗೊತ್ತುಗಳಲ್ಲಿ ಊರಿನ ಒಂದು ಪ್ರಮುಖವಾದ ರಸ್ತೆಗೆ ಸತ್ಯವಂತರ ರಸ್ತೆ ಇನ್ನ ಪಾಯಿಂಟ್ ನಂಬರ್ 4 ಅವರು ಊರು ಮುಂದಿನ ಗುಂಡಿಗೆ ಅದಕ್ಕೆ ಸತ್ಯವಂತರಾವ್ ನಗರ ಸಸ್ಪಿಷಸ್. ಇನ್ನ ಕೊನೆಯದಾಗಿ ಅವರು 2 ಶ್ರಾದ್ದಗಳು ಈ ಊರಿಗೆ ಹನುಮಂತರಾಯರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದರು. ಹಾಗಾಗಿ ಸತ್ಯವಂತರಾವ್ ಈಗಿನ ಅವರು ಸಂಸ್ಕಾರ ಈಗ ಹೇಳಿ ದೇವರ ಸತ್ಯವಂತರಾಯ ನೀವು ಸತ್ಯ ಅಂತ ಇಷ್ಟೊಂದು ಸಾಕ್ಷಿ ಬೇಕಾದ್ರೆ ನಾವು ಸತ್ತಿಲ್ಲ ಜೀವಂತಿದ್ದೀನಿ ಅಂತ ಹೇಳ್ತೀರಿ. ಸ್ವಾಮಿ, ನಾನು ನಿಮ್ಮ ಎದುರಿಗೆ ಜೀವಂತಿದ್ದೇನೆ. ನನ್ನ ಹೆಂಡತಿ ಶಾಂತನ ಗುರುತಿಸ್ತೇನೆ. ನನ್ನ ಆಸ್ತಿ ವಿವರಗಳನ್ನ ಹೇಳ್ತೇನೆ. ನಿನ್ನ ವಂಶಾವಳಿ ಬಗ್ಗೆ ಏನ್ ಕೇಳಿದ್ರು ಹೇಳ್ತೇನೆ. ಸ್ವಾಮಿ, ನಾನೇ ಸತ್ಯವಂತ. ನಾ ಸತ್ತಿಲ್ಲ, ನಾ ಸತ್ತಿಲ್ಲ, ನಾ ಸತ್ತಿಲ್ಲ. ಇವರು ಹೇಳೋ ವಿವರಗಳು ಅಧಿಕೃತ ಸಾಕ್ಷಿ ಹಾಕುವುದು ಸರ್. ಈ ವಿವರಗಳನ್ನ ಯಾರು ಬೇಕಾದ್ರೂ ಹೇಳ್ಬೋದು. ದೇಶದ ಬಗ್ಗೆ ಆಟಗಳು ಹೇಳ್ಬೋದು ಸರ್. ಈಗ ಹೆಂಡತಿಯನ್ನು ಗುರುತಿಸ್ತೀನಿ ಇವರು ಗುರುತಿಸೋ ಕೆಲಸ. ಹೆಂಡತಿ ಶಾಂತಾಬಾಯಿ ಅವರು ಇವರಿಗೆ ಗುರುತಿಸೋ ಇಲ್ಲ. ಆದ್ದರಿಂದ ಇವುಗಳನ್ನು ಸಾಕ್ಷಿ ನ್ಯಾಯ ನೀತಿಗೆ ಧಕ್ಕೆ ನನ್ನ ಪಕ್ಷ ಆಯ್ತು. ನಿಮಗೆ ಸತ್ಯವಂತ ನಿಮಗ ಓದಕ್ ಬಂತು ನಿಮಗೆ ಅಂದಂಗ ಎಲ್ಲಿವರೆಗೆ BA ವರೆಗೆ. ಓ BA ಅಂದ್ರೆ ನಿಮಗೆ ಓದಕ್ಕೆ ಬಹಳ ಚೆನ್ನಾಗಿ ಬರ್ತೀನಿ ಆಯ್ತು. ರೈಟ್. ಸತ್ಯವಂತರಾಯ ನೀವು ತಿಂಗಳಾಂಗಕ್ಕೆ ಮನೆ ಬಂದಿದ್ದರು. ನಿಮ್ಮ ನಮ್ಮ ಧರ್ಮರಾಯ ಶಾಂತರಾಯ ಅವರು ನೀವು ಎಲ್ಲಿದ್ದರೂ ಬರಬೇಕು, ನಿಮ್ಮ ಬಗ್ಗೆ ಕಾಳಜಿ ಆಯಿತು ಹೇಳಿ ಎಲ್ಲರೂ ಈ ಪತ್ರಿಕೆ ಇಲ್ಲ ಸರ್
ವಿಶೇಷವಾಗಿ ನಾನು ಪ್ರಾರ್ಥಿಸ್ತೇನೆ. ಆಯ್ತು, ದಿವಂಗತ ಸಚಿವರೇ, ಇದಾಗಿ 3 ತಿಂಗಳು ಬಳಿಕ ಮತ್ತೆ ಒಂದು ಪತ್ರಿಕೆಗಳ ಪ್ರಕಟಣೆಯನ್ನು ಹೊರಡಿಸಿ ಅದರಾಗೂ ಹಾಕಿ ನೀವು 1 ತಿಂಗಳೊಳಗಾಗಿ ಮನೆಗೆ ಹಿಂತಿರುಗಲಿದ್ದರೆ ಮತ್ತೆ ನೀವು ಜೀವಂತಿದ್ದೀರಿ ಅಂತ ತಿಳಿಸುತ್ತಿದ್ದರೆ ನೀವು ಸತ್ತಿದ್ದೀರಿ ಎಂದು ತಿಳಿದು ನಿಮ್ಮ ಎಲ್ಲಾ ಆಸ್ತಿ ಪಾಸ್ತಿಗಳನ್ನು ವಿಲೇವಾರಿ ಮಾಡಲಾಗುತ್ತದೆ ಅಂತೇಳಿ ಮತ್ತೊಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದರು. ಆದರೂ ನೀವು ಏನಾದರೂ ಪ್ರತಿಕ್ರಿಯೆ ತೋರಿಸಿದ್ರ? ಇಲ್ಲ. ಆಯ್ತು, ದಿವಂಗತ ಸತ್ಯವಂತರೇ, ಇನ್ನು ಕೊನೆಯ ಜನವರಿ 31 ದೇಶದ ಸತ್ಯವಂತರ ನಿಧನ ಅಂತೇಳಿ ಪತ್ರಿಕೆಗಳ ಸುದ್ದಿ ಎಲ್ಲಾ ಕೊಡದೆ ಮೋಟರ್ ಸೈಕಲ್ ಸುದ್ದಿ ಪ್ರಕಟವಾಗಿದೆ. ಆಗ ನೀವು ಅದಕ್ಕೆ ಪ್ರತಿಕ್ರಿಯಿಸಿದ್ರೆ ನಾನು ಸತ್ಯಲ್ಲ ಜೀವಂತಿದ್ದೀನಿ ಅಂತ ಹೇಳಿ ಪ್ರತಿಕ್ರಿಯಿಸಿದ್ರ? ಇಲ್ಲ. ನೋಡಿ, ಯೋಚನೆ ಮಾಡಿ. ಭಾರತೀಯ ಸಂವಿಧಾನದ ಪ್ರಕಾರ ಯಾವುದೇ ಜೀವಿ ಜೀವಿಸುವ ಮುಂದಾಗ್ತಾರೆ. ಇಟ್ಸ್ ಅ ಫಂಡಮೆಂಟಲ್ ರೈಟ್ ಸರ್. ಅದನ್ನು ಕಸಿದುಕೊಳ್ಳುವ ಹಕ್ಕು ಯಾಕೆ ಇದೆ? ಅದರಲ್ಲಿ ಒಬ್ಬ ಜೀವಂತಿರುವ ವ್ಯಕ್ತಿನ ಹತ್ತಿದ್ದಾನೆ ಎಂದು ಹೇಳುವುದು ಕಾಯಿಲೆ ಬಾರಿ ಅಲ್ಲದ ಮಹತ್ವವಾದ ಅಪರಾಧ ಆಗ್ತದೆ. ಮಾತನಾಡಿದ ಬಗ್ಗೆ ಕಾಯಿಲೆ ಬಾಧಿಸುವಂತೆ ಇವುಗಳನ್ನು ಪರಿಗಣಿಸುವ ಮೂಲಕ ಸತ್ಯವಂತರ ಮಾಡುವುದು ನನ್ನ ಕಕ್ಷ ಸತ್ಯನಾಡಿಗೆ ಅನ್ಯಾಯ ಮಾಡಿದ್ದಾರೆ. ಇದಕ್ಕೆ ನನ್ನ ಅಸ್ಪಷ್ಟೆ ಅಲ್ಲ. ಈಗ ನೀವೇನಂತೀರಿ? ಕಾರಣ ಅಷ್ಟೇ ಸರ್. ಭಾರತೀಯ ಧರ್ಮಶಾಸ್ತ್ರವು ಕೂಡ ನನ್ನ ವಾದವನ್ನು ಬೆಂಬಲಿಸಿದೆ ಸರ್. ಈ ಮೊದಲೇ ನಾನು ಹೇಳಿದಾಗ ಇಂಡಿಯನ್ ಸಿವಿಲ್ ಚಾರ್ಟ್ 1975 ಮುಂಬಾಯಿಗೆ ಪ್ರಕಾರ ಯಾವುದೇ ವ್ಯಕ್ತಿ 7 ವರ್ಷದ ತನಕ ಕಾರ್ಯವಾಗಿದ್ದರೆ ತುಂಬ ಕಾಲದ ಬಗ್ಗೆ ಸುಳ್ಳು ಸಿಗಬೇಕು ಮತ್ತು ಸಂವಿಧಾನ ಬಹಳ ಸ್ಪಷ್ಟವಾಗಿ ಇದೆ ಸರ್. ಇದಾದರೆ ಇಂಥ ಅನೇಕ ತೀರ್ಪುಗಳು ಸರ್ ವರ್ಷಗಳಿಂದ ಬ್ರಿಟಿಷ್ ಅಂತ ಯಾವುದಾದ್ರೂ ತೀರ್ಪುಗಳು ಇದ್ರೆ ಕೊಡಬಲ್ಲ ಸರ್ ನೋಡಿ. ಅಷ್ಟೇ ಹೌದಾ? ಹೌದು ಸರ್. ಈ ದಿಶೆಯಲ್ಲಿ 1926 ಏರಿಯ ನಾಯಕ ಪರಿಗಣಿಸಿ ಅನೇಕ ತೀರ್ಪುಗಳು ಅದೇ ಇನ್ನೂ ಅನೇಕ ತೀರ್ಪುಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಆಯ್ತು, ಮತ್ತೇನಾದ್ರು ಹೇಳುತ್ತಿದ್ಯಾ? ಖಂಡಿತ. ಸರ್, ನಾನು ಹಾಗೆ ಭಾರತೀಯ ಧರ್ಮಶಾಸ್ತ್ರದಲ್ಲಿ ಯಾವುದೇ 14 ವರ್ಷಗಳ ಕಾಲ ಅಧಿಕಾರಿಯಾಗಿದೆ. ಆತ ಸತ್ತಿದ್ದಾನೆ ಆತ ಅಂತ್ಯಕಾಲದಲ್ಲಿ ಮಾಡುವಂತಹ ವಿಧಿ ವಿಧಾನಗಳನ್ನ ಅಂದ್ರೆ ದಿನಾಚರಣೆಗಳನ್ನು ಆಚರಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ ಸರ್. ಅದಕ್ಕಾಗಿ ನಾನು ದೇಶಕ್ಕೆ ಮನೆಯ ಗೌರವವಾಗಿರ್ತಕ್ಕಂಥ ಪ್ರಚಂಡಾಚಾರ್ಯ ಚತುರ್ವೇದಿ ಪ್ರಚಂಡಾಚಾರ್ಯರನ್ನ ಪ್ರತಿವಾದ ನಮ್ಮಲ್ಲಿ ವಿನಂತಿ ಆಯ್ತು, ಪಂಡಿತ ಚತುರ್ವೇದಿ ಆಚಾರ್ಯರ ಬಳಿಕ ಪಂಡಿತ್ ಪ್ರಚಂಡಾಚಾರ್ಯ ಚತುರ್ವೇದಿ ಹಾಜರು ಹೋ. ಪಂಡಿತ್ ಪ್ರಚಂಡಾಚಾರ್ಯ ವೆಂಕಟಾಚಾರ್ಯ ಹಾಜರು ಹೋ. ನನ್ನ ಪೂರ್ತಿ ಹೆಸರು ಪಂಡಿತ್ ಪ್ರಚಂಡಾಚಾರ್ಯ ತ್ರಿವೆಂಕಟಾಚಾರ್ಯ ಚತುರ್ವೇದಿ ಅಂತ. ನಾನು ದೇವರ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಏನನ್ನೂ ಹೇಳುವುದಿಲ್ಲ. ವಿಚಾರ
ನೀವು ದೇಶದ ಮನೆಗೆ ಬರೋದು ನಾವು ದೇಶದ ಬಳಿ ಪುರೋಹಿತ. ಎಷ್ಟು ದಿನದಿಂದ ಬರೋದು? ದಿನ ಅಲ್ಲಿ ವರ್ಷಗಳಲ್ಲ ಅಪ್ಪ ಅಜ್ಜ ತಲೆ ತಲಾಂತರಗಳು ಮಾಡ್ತಾರೆ. ನಂಗೆ ಆಚಾರ್ಯ ನೀವು ಇವ್ರನ್ನ ಗುರುತಿಸ್ತೀರ? ಗೋವಿಂದ 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 ಗುರುತಿಸ್ತೀನಿ ಬಾ. ಯಾರು ಗೊತ್ತಿಲ್ಲ, ನಾರಾಯಣ ಗೊತ್ತಿಲ್ಲ, ಹುಚ್ಚಾಗಿ ಸರಿಯಾಗಿ ಏನು ಗುರುತಿಸ್ತೀರೋ ಯಾವಾಗ ಗೊತ್ತು ಹೇಳಿ. ಇಲ್ಲ ಸಾಹೇಬ್ರ, ಅದು ಹಂಗೆ ಇವರು ದೇಶಮುಖ ಸತ್ಯವಂತರಾಗಿದ್ದಾರೆ ಅಂತ ಗುರುತಿಸ್ತೀವಿ. ಆದ್ರೆ ಇವರು ಸತ್ತ 14 ವರ್ಷ ಆಗ್ಯಾವ, ಹೀಗಾಗಿ ಗುರುತಿಸಾಗಿಲ್ಲ. ಅಂದ್ರೆ ದೇಶಮುಖ ಸತ್ಯವಂತರಾಯರು ಸತ್ತಾರ, ಅವರು ಇವರಲ್ಲ. ಈಗ ಇದೆಲ್ಲ ವಿಶೇಷವಾಗಿ ನಂಗೆ ಆಚಾರ್ಯ ಅವರು ಸತ್ತ ಅಂತ ನನಗೆ ಹೇಗೆ ಸತ್ಯವಂತರಾಯ ನಮ್ಮ ಧನವಂತರಾಯ ಅವ್ರ ಗಾಯದ 12 ವರ್ಷ ಆದ್ಮೇಲೆ ನಾನು ಹತ್ರ ಬಂದ ಆಚಾರ್ಯ ಈ ಗಾಯ ನನ್ನೇ ಕೇಳ ನೀವೇನು ನಾಯನೇನೆ ನೋಡಪ್ಪ ಧನವಂತರಾಯ, ನಿಮ್ಮ ಅಣ್ಣ ಗಾಯವಾಗಿ ನಾಪತ್ತೆಯಾಗಿ 12 ವರ್ಷ ಆಗ್ಯಾವ. ಧರ್ಮಶಾಸ್ತ್ರದ ಪ್ರಕಾರ ಯಾರು 12 ವರ್ಷ ಗಾಯವಾಗ್ತಾರ ಅವ್ರನ್ನ ಸತ್ತಾರ ಬಿಡ್ಕೋಬೇಕು, ಅಂದ ಅವ್ರ ದಿನಕರ್ಮನೂ ಮಾಡ್ಬೇಕು. ಮತ್ತೆ ನಿಮ್ಮ ಆತ್ಮಿಗೆ ಶಾಂತವರಿ ಆಕೆಗೆ ವಿಶ್ವಾಸ ಸಂಸ್ಕಾರ ಮಾಡ್ಬೇಕಂತ ನಾನೇ ಹೇಳಿದ್ರೆ ಏನು ಮಾಡಿದ್ರು? ಏನ್ ಮಾಡ್ತಾರೆ ಮಾತ್ರ ಧನ್ವಂತರಿಂದ ದಿನಕರ್ಮ ಮಾಡಿಸಿದೆ. ಅಲ್ಲ ಆಚಾರ್ಯ ಹನುಮಂತರಾಯ ಕಡೆಯಿಂದಲೇ ಯಾಕೆ ಯಾಕಂದ್ರೆ ಸತ್ಯವಂತರಾಯ ನಿಮ್ಮ ಮಕ್ಕಳು ಧನ್ವಂತರಾಯ ಅವ್ರ ಆಸ ಕಾಮ, ಈ ದಿನಕರ್ಮ ಮಾಡುವ ಹಕ್ಕೆ ಮುಕ್ತವಲ್ಲ, ಅದು ಧನ್ವಂತರಾಯ ಉಂಟು. ಅದಕ್ಕೆ ಮತ್ತೆ ಪದೇ ಮಾಡ್ತಾರೆ, ಧರ್ಮ ಬಿಡಿ ಕೊಡ್ತಾವ. ಸತ್ತ ಅಂತ ತಿಳ್ಕೊಂಡ ದಿವಸ ದೀಪ ಇಡಿಸಿದೆ, 5ನೇ ದಿವಸ ಕರ್ಮ ಇಡಿ ಅಂತ ಹೇಳಿದೆ, 10ನೇ ದಿವಸ ಹನುಮೋರ್ ಕಾಮ ಮಾಡಿಸಿದೆ. ಅಲ್ಲ ಗಾಡಿ ಪಿಂಡರ್ ಮಾಡಿಸಿದ್ರಿ, ಏನ್ ಬೇಕು? ಮತ್ತೆ ಕಾರ್ಯಕ್ರಮ ಆಯ್ತು. ಅದೊಂದು ದೊಡ್ಡ ಸುದ್ದಿಯಪ್ಪ. ಮಧ್ಯಾಹ್ನ 3 ಹೊಡೆದ ಸಹಿತ ಒಂದೇ ಒಂದು ಕಾರ್ಯಕ್ರಮ ಗಿಡ ಮುಟ್ಟಿದ್ರಿ, ಅದೇನ್ ಯಾಕೆ ವಾಸನೆ ಮನಸ್ಸಾಗಿ ಮತ್ತು ಹುಡುಗರು ಹೂಪಡಿ ಹಸಿರು ಕೂತ ಅಂತ ಹೇಳಿ ಮತ್ತೆ ಜಲಪೇಟ ಮಾಡಿ ಮನೆಗೆ ಬರ್ಬೇಕಾದ್ರೆ ಹೋಗ್ತಿದ್ರಿ. ಏನ್ ಹೇಳ್ತೀರಿ ನೀವು? 100 ಕಾರ್ಯಕ್ರಮ ಉದಾಹರಣೆ ಇವ. ಬೇಕಾದಷ್ಟು ಜಲಪಿಂಡ ಮಾಡಿ ಹುಷಾರ, ಏನಾರೇ ವಾಸನೆ ಹಾಕೊಂಡು ಸತ್ತಿರ್ತಾವ ಕಾರ್ಯಕ್ರಮದಾಗ ಹೇಗಾಗ್ತದ? ಅವೆಲ್ಲ ಅಂತರ್ ಪಿಶಾಚಿ ಆಗಿಬಿಡ್ತಾವ. ಈ ಅಂತರ್ ಪಿಶಾಚಿ ವಿವೇಕರಾವ್, ನೀವು ಆಮೇಲೆ ವಿಚಾರಿಸೋದಂತೆ ಖಂಡೇರಾವ್ ನೀವು ಮುಂದುವರಿಸಿ. ಮುಂದೆ ಮುಂದೆ ಏನಾಗ್ತದೆ? ಅದೇ ಶಾಂತಾಬಾಯಿಗೆ ದ್ವಾಸ ನಮಸ್ಕಾರ ಮಾಡಿಸ್ಬೇಕು, ಒಪ್ಪ ತೆಗೆದೀವಿ, ಕೈಯನ್ನು ಬಳೆ ಹೊಡೆದೀವಿ, ಮಂಗಳಸೂತ್ರ ತೆಗೆದೀವಿ. ಅಷ್ಟೇ ಅಲ್ಲದೆ ಆಕೆ ತಲೆನೋ ಜೀವಂತ ಜೀವಿಯಾಗಿ ಕಲಿಬೇಕು ಕಾಂಡ. ಅಲ್ರಿ, ಗಂಡ ಸತ್ತ ಅಂದ್ರ ವೈದ್ಯಕೀಯ ಸಂಪ್ರದಾಯ ಪ್ರಕಾರ ವಿಧವಾ ಸಂಸ್ಕಾರ ಮಾಡಿಸಬೇಕು. ಅದಕ್ಕೆ ನೀವೇ ಸಿಕ್ಕಿ ಬರ್ತೀರಿ, ನೀವೇ ಸಿಕ್ಕಿ ಬರ್ತೀರಿ. ನಾನು ನೀವು ಒಬ್ಬ ವ್ಯಕ್ತಿ ಸತ್ತ ನಂತರ ಮಾಡುವ ಎಲ್ಲ ಶಾಸ್ತ್ರ
ಸತ್ತಾರ ನಾಗೆ ಆಚಾರ್ಯ ಈ ಶಾಸ್ತ್ರ ಎಲ್ಲರಿಗೂ ಲಾಭ ಇಲ್ಲ ಅಗದಿ ಖರೆ ಎಲ್ಲರಿಗೂ ಲಾಭ ಆಗಬೇಕು ನನಗೆ ಏನು ಸಂಶಯ ಇಲ್ಲ ಈಗ ನೋಡ್ರಿ ಆಚಾರ್ಯ ರಾಮಾಯಣದಾಗ ರಾಮ 14 ವರ್ಷವನ್ನ ಹೌದಾ ಹಂಗ ಮಹಾಭಾರತದಾಗ ಪಾಂಡವರು 12 ವರ್ಷ ವನವಾಸಕ್ಕೆ ಹೋಗಿ 2 ವರ್ಷ 14 ವರ್ಷದಲ್ಲಿ ಹೌದಲ್ಲ ಅಂದ್ರೆ ನಿಮ್ಮ ಶಾಸ್ತ್ರ ಹೇಳೋ ಪ್ರಕಾರ ಗೃಹಕೃಷ್ಣನೇ ಮನೋಜ್ಞಾನದೇ ಹೌದಲ್ಲ ಹೌದಲ್ಲ ಅಂದ್ರೆ ಅವ್ರ ಸರ್ಕಾರ ಅವ್ರ ಕರ್ಮನ ಯಾಕೆ ಮಾಡಲಿಲ್ಲ ಏನು ಮಾತು ಕೇಳ್ತೀರಿ ಇವ್ರಿಗೆ ಸಾಲ ಬಿಟ್ಟು ಅಂದ್ರೆ ರಾಮದು ಪಾಂಡವರು ಕರ್ಮ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತೀವಿ ಆದ್ರೂ ಹೇಳ್ತೀನಿ ಅಲ್ಲೇ ಅವ್ರದ್ದು ಒಪ್ಪಂದ ನೀವು ಇಂಗ್ಲೀಷ್ನಾಗ ಹೇಳ್ತೀರ ಅದಾಗಿತ್ತು ಅದಾಗಿ ಅವ್ರು ಅಷ್ಟಷ್ಟು ವರ್ಷ ಹೋಗ್ಯಾರ ಇಲ್ಲಿ ಆಗಿತ್ತಂದ್ರ ಇಷ್ಟಕ್ಕೂ ಅವ್ರು ದೇವತೆಗಳು ಶಾಸ್ತ್ರವನ್ನೆಲ್ಲ ಮಾಡಿದ್ರು ಮನುಷ್ಯರಿಗೆ ಈ ಶಾಸ್ತ್ರಗಳು ದೇವತೆಗೆ ಲಾಭ ಆಗುವುದಿಲ್ಲ ತಿಳಿದಿಲ್ಲ ಒಮ್ಮೆ ವೈದ್ಯ ಬಂತು ಅಂದ್ರೆ ತಿರುಗಿ ಮುಂದೆ ಯಾಕೆ ಬರೋದಿಲ್ಲ ಹೌದು ಹೌದು ಆದ್ರೆ ಈ ನಮ್ಮ ಪುರಾಣಗಳು ಸತ್ಯವಾದ ಸಾಂಖ್ಯಿಕ ಅನುಭವವಿಲ್ಲ ಅದಾದ್ರೆ ಸತ್ಯವಾದ ಸತ್ಯಕ್ಷರ ಸಾಂಖ್ಯಿಕ ವೈದ್ಯ ಬಂದಾಗಿಲ್ಲ ಅಂದ್ರೆ ಮತ್ತೆ ಸತ್ಯವಾದ ವಿಚಾರ ಸಾಂಖ್ಯಿಕ ಉತ್ತೇಜನ ಹೇಗೆ ಬಂತು ಅದರಲ್ಲಿ ಎರಡು ಧರ್ಮ ಸೂಚಿಸುವ ಒಂದು ಸತ್ಯವಾದ ಸಾಯಿ ಸಾಗರಾಗ ಬದುಕಿ ಇಷ್ಟಕ್ಕೂ ಅಲ್ಲಿ ಸ್ವತಃ ಯಮಧರ್ಮರಾಜ ಬಂದು ಸಾವಿತ್ರಿ ಏನದ ಈಗ ನಿನ್ನ ಗಂಡನ ಜೀವ ವಾಪಸ್ ಕೊಡ್ತೀರಿ ಅಂತ ಹೇಳಿಕೊಟ್ಟಾರೆ ಇಲ್ಲಿ ಯಾರು ಜೀವ ವಾಪಸ್ ಕೊಟ್ಟಾರಿ ಆದ್ರೆ ಸತ್ಯವಾದ ಸತ್ಯಕ್ಷರ ಸಾಂಖ್ಯಿಕ ವೈದ್ಯ ಬಂದು ತಿರುಗಾಟಿ ಮುಂದೆ ಏನಾದ್ರು ಅಂತ ನೋಡಿ ನಿಮ್ಗೆ ಸಾಕ್ರ ಮಾತು ಹೇಳಿ ಸತ್ಯವಾದ ಸಾಹಿತ್ಯ ಸತ್ಯವಾದ ಸಾಹಿತ್ಯಕ್ಕೆ ಯಾವ ಪುರೋಹಿತರು ವಿಧವಾ ಸಂಸ್ಕಾರ ಮಾಡಿರಲಿಲ್ಲ ಇಲ್ಲೇ ಶಾರದಾಬಾಯಿಗೆ ಪುರೋಹಿತರು ವಿಧವಾ ಪಟ್ಟ ಕಟ್ಟಿ ಸಂಸ್ಕಾರ ಕೊಟ್ಟುಬಿಡ್ತಾರೆ ಒಮ್ಮೆ ಸಂಸ್ಕಾರ ಕೊಟ್ಟುಬಿಟ್ಟ ಮೇಲೆ ಸ್ವತಃ ಯಮರಾಜನೂ ಏನು ಮಾಡಿ ಕೊಡುವುದಿಲ್ಲ ಅವು ನಿಮ್ಮ ಟೂತ್ಪೇಸ್ಟ್ನಾಗ ಟೇಸ್ಟ್ ಇದ್ದಾಗ ಒಮ್ಮೆ ಹೆಚ್ಚಿಗೆ ಒಳಗೆ ತೆಗೆದು ತಿರುಗಿ ಮತ್ತೆ ಒಳಗೆ ಹಾಕಿ ಕೊಡ್ಬಿಡೋದು ಅದಕ್ಕೆ ಈ ಶ್ರಾದ್ದ ವೈದವ್ಯ ಇವೆಲ್ಲ ವಾಪಸ್ ತಗೊಳ್ಳಿ ಬರುವುದಿಲ್ಲ ನಾ ಏನು ಹೇಳಿ ಇವರು ಸತ್ತಾರ ಬದುಕಿದವರನ್ನ ಕಾನೂನು ಮತ್ತು ಧರ್ಮಶಾಸ್ತ್ರಗಳ ಪರಿಗಣನೆಯ ಮೂಲಕ ಸಂವಿಧಾನದಲ್ಲಿ ಸಾರುವ ಅಧಿಕಾರ ಯಾವ ಸಂಪ್ರದಾಯ ಯಾವ ಶಾಸ್ತ್ರಕ್ಕೂ ಇಲ್ಲ ಸರ್. ವಿಶೇಷವಾಗಿ ಗಮನಿಸಬೇಕು. ಏನು ಮಾತಾಡ್ತೀರಿ ಶಾಸ್ತ್ರ ಸುಳ್ಳಂತೀರಿ ನೀವೇನು ಓದಿರ ಶಾಸ್ತ್ರ ಸುಳ್ಳು ಅಂತ ಹಾಗೆ ನಿಮ್ಮ ಗಿರಾಣಿ ಉದ್ರಿ ಮುಖ ತಿಳ್ಕೊಂಡ್ರಿ ಅದಾಗಿ ಶಾಸ್ತ್ರ ಸುಳ್ಳಾಗ್ತದ ಶಾಸ್ತ್ರ ಸುಳ್ಳು ಅದೇ ಹಾಗೆ ಶಾಸ್ತ್ರ ಸುಳ್ಳಾಗ್ತದೆ ಹೇಳ್ತೀವಿ ಇಲ್ಲಿ ಬಂದ್ರೆ ನನಗೂ ಬರ್ತದೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ನಾನು ನ್ಯಾಯಶಾಸ್ತ್ರ ಓದಿನಿ ತರ್ಕ ಓದಿನಿ ಮೀಮಾಂಸ ಓದಿನಿ ಶಾಸ್ತ್ರ ಸುಳ್ಳು ಅಂತೀರಿ ನೀವು ಶಾಸ್ತ್ರ ಸುಳ್ಳನ್ನು ನಮಗೆ ತಡ್ಕೊಳಕ್ಕಾಗುದಿಲ್ಲ ಬೇಕಾದ್ರೆ ಈ ಆಚಾರ್ಯ ಸತ್ತಾರ
ಬಿಜಾಡಿ ದೊಡ್ಡಣಿ ಏನು ಏನ್ ಮಾತ್ರ ನಾವು ಅವಳ ನಮ್ಮ ದೊಡ್ಡದಳೆ ಸಾಹೇಬ್ರ ವೀರಪ್ಪನಿಗೆ ಈ ವ್ಯಕ್ತಿಗಳನ್ನ ಮಿಸ್ಟರ್ ಬಂಡೇರಾವ್ ನೀವೇನ ವಿಚಾರಿಸ್ತೀರಾ? ಆಯ್ತು ವಿಚಾರ. ವೀರಪ್ಪ ನೀನು ನಿಮ್ಮ ದೊಡ್ಡಣೆ ಮತ್ತೆ ಕೆಲಸ ಅವ್ರ ಮನೆಗೆ ನನ್ನ ಜೀವನ ಐತಿ ನಾನು ನೋಡಿರಲಿಲ್ಲ ಅಲ್ಲಲ್ಲ ದೊಡ್ಡಣೆ ಅದೇ ಎಷ್ಟು ವರ್ಷ ಆಯ್ತು ಆಳವ ನನಗೆ ಲೆಕ್ಕ ಮನೆಗಿಲ್ಲ ಆದರೂ ಆಳವ ಲೆಕ್ಕ ಅಂದ್ರೆ ಆಳ ವರ್ಷ ಬಿಟ್ಟು ಎಷ್ಟು ವರ್ಷ ಅವ್ರು ಹೇಳಿದ್ರಂತೆ ವೀರಪ್ಪನ ಸಿಗರೇಟ್ ಮಾಡ್ಕೊಂಡ್ರೆ ಮಾನ್ಯ ಬಂದೇನೆ ಇದಕ್ಕೆ ನಾನು ಆಕ್ಷೇಪ ಮಾಡಿದ್ರೆ ಕ್ಷಮಿಸ್ಬೇಕು ಸರ್. ಇದರಲ್ಲಿ ನನ್ನ ಇನ್ವೆಸ್ಟಿಗೇಷನ್ ಏನೂ ಇಲ್ಲ ಸರ್. ವಾಸ್ತವ ವಿಷಯವನ್ನ ಹೊರಗಾಕ್ತಾರೆ ಸರ್. Objection over. You can proceed, Mr. Bandeira. Thank you, sir. ವೀರಪ್ಪ, ನೀನು ನಿಮ್ಮ ದೊಡ್ಡನೆ ನೋಡಿ ಬಹಳ ವರ್ಷ ಆಯ್ತು. ಮತ್ತೆ ಅಷ್ಟು ವರ್ಷ ಅವ್ರು ಎಲ್ಲಿದ್ರು ಅಂತ ಏನಾದ್ರು ಕೇಳಿದ್ದೀನೋ? ಅದೆಲ್ಲ ನಮ್ಗೆ ಯಾಕೆ ಬೇಕು? ಎರಡು ಕೆಲಸ ಮಾಡ್ಕೊಂಡು ಇದೇ ಹುಟ್ಟೋದಾಗ ಗಾಡಿ ಕಟ್ಕೊಂಡು ಹೊಂಟಿ ಮಾತ್ರ ಮತ್ತೆ ಆಚರಣೆ ಮಾಡೋದಕ್ಕೆ ವೀರಪ್ಪ, ನಿಮ್ಮ ದೊಡ್ಡನೆ ಸತ್ರು ಅಂತಿದ್ದಾರೆ ನೀರಲ್ಲಿ ಕೇಳ್ತೀನಿ. ಅದೆಲ್ಲ ನಮ್ಗೆ ಯಾಕೆ ತಗೋಬೇಕಪ್ಪ? ನಾನು ನಾಲ್ಕು ಸತ್ತರಂತೀನಿ ಕೂಡಿ ಸತ್ತಿಲ್ಲ ಈ ಒಂದಾದ್ರೆ ಒಂದು ಅಂತಬೇಕಪ್ಪ. ನೀವು ಏನು ಮಾಡ್ತೀವಿ ಶಾರ್ಟ್ ಆಗಿ ಕುತ್ಕೊಂಡು ವಿಚಾರಿಸಕ್ಕಾಗ್ತೀನಿ ಇದ್ರಾಗ ನಾಟಕ ಏನು ಬರ್ತೀಯಪ್ಪ? ಈಗ ನಮ್ಮ ಬ್ಯಾಂಕಿನ ಆಯ್ತು ವೀರಪ್ಪನ ಧರಿಸ್ಕೊಂಡು ಹೇಳಿ. ಓಕೆ, proceed. ಮಿಸ್ಟರ್ ಬಂಡೇರಾವ್, ನಿಮ್ಮ ಕಕ್ಷಿದಾರರನ್ನ ನೀವೇನಾದ್ರು ವಿಚಾರಿಸಬಹುದು? ವಿವೇಕ ನೀವು ವಿಚಾರಣೆ ಮಾಡಿ ವಿಚಾರಿಸಿ. ಸುಮಾರು 14 ಹೆಚ್ಚಾಗಿ 5 ಮನೆ ಬಿಟ್ಟು ಹೋಗ್ತಿದ್ರು ಅಂತ. ಅವರು ಮಹಾತ್ಮ ಗಾಂಧೀಜಿಯವರ ಅನುಯಾಯಿ. ಈ ಸ್ವಾತಂತ್ರ್ಯ ಹೋರಾಟದಾಗ ಆಗಾಗ ಕೊನೆಯ ಸಲ ಅವರು
ಹಾಕಿದ್ದೀರಿ ನಮ್ಗೆ ಯಾರು ಉಪಯೋಗಿಸಿಲ್ಲ ಅಂದ್ರಲ್ಲ, ಹಂಗಂದ್ರೆ ಆ ಪರಿವಾರನ ಸಕ್ಕರೆ ಇದೆ. ವರ್ಷದಾಗ 5 ಸೆಕೆಂಡ್ ಸ್ವಚ್ಛ ಮಾಡಿ ಫೋಟೋ ಭಾಗ ಹಾಕಿ ಬತ್ತಿ ಬೆಳಿಗ್ಗೆ ರಾಜ, ಈ ವರ್ಷದಾಗ 5 ಸಲ ಯಾವಾಗ ಯಾವಾಗ ತೆಗಿತೀರಾ ಪರಿವಾರ? ಜನವರಿ 26, ಜನವರಿ 30, ಆಗಸ್ಟ್ 15, ಅಕ್ಟೋಬರ್ 2 ಮತ್ತೆ ನವೆಂಬರ್ 20. ರಾಜ, ಈ ಮೊದಲೇ 4 ನನಗೆ ಗೊತ್ತಾಗ. ಮೊದಲನೇದು ಪ್ರಚಾರ ಆಗ್ತಿದೆ, ಎರಡನೇದು ಬಾಪು ಶೂನ್ಯ, ಮೂರನೇದು ಸ್ವಾತಂತ್ರ್ಯ ದಿನ, ನಾಲ್ಕನೇದು ಬಾಪು ಜಯಂತಿ, ಈ 5ನೇದು ನವೆಂಬರ್ 21 ಬರಲ್ಲ. ಅದು ಯಾರು ಗೊತ್ತಾಗಿಲ್ಲ. ಅದು ನಮ್ಮ ಅಣ್ಣ ಹುಟ್ಟಿದ ದಿನ. ಅದು 10 ದಿನ ಆಚರಿಸಲ್ಲ. ಯಾಕ ಜನವರಿ 30 ಅಂತ ಬಾಪೂಜಿಗಳು ನಮ್ಮ ಅಣ್ಣ ಸತ್ಯವಂತನಾಗಿ ಸತ್ತು ಅಂತ ದಿನ ಆಚರಿಸ್ತಾರೆ. ಫೆಬ್ರವರಿ ಪೂರ ಹೋಯ್ತು. ನಮ್ಮ ಅತ್ತಿಗೆ ಹಾಸಿಗೆ ಅಣ್ಣನ ಹುಡುಕಿದ್ದ ಮನೆ ಮಾಸ್ತ ಭೀಮರಾಯ ಹೇಳಿ ಕಳಿಸಿದ. ಅವ ಅಣ್ಣನ ಪರಿಚಯಸ್ಥರೆಲ್ಲ ವಿಚಾರಿಸಿ ದಾರ್ಯಾಗ ಮುಂಬೈಗೆ ಹೋಗಿ ವಿಚಾರಿಸಿದ. ಅವ ಏನ್ ಮಾಡಿದ್ರಿ? ಎಲ್ಲೋ ಅಣ್ಣನ ಸುಳಿಸಿದ್ದೆ ನಿರಾಶೆಯಿಂದ ವಾಪಸ್ ಬಂದರು. ಆಮೇಲೆ ಪೊಲೀಸರಿಗೆ ಕೊಟ್ವಿ, ಪೇಪರ್ನಾಗ ಜಾಹೀರಾತು ಕೊಟ್ವಿ, ಬಂದು ಬಳಗಕ್ಕೆ ಕಾಗದ ಬರೀತೀವಿ, ಏನು ಉಪಯೋಗ ಆಗಲಿಲ್ಲ. ಭಾರತಕ್ಕೆ ಅವರ ಹೆಸರಿನಲ್ಲಿ ಮನೆತನದ ಆಡಳಿತ ಕೊಡ್ತಾ ಈಗ 12 ವರ್ಷ ಅಣ್ಣ ಬರಲಿಲ್ಲ. ಮನೆ ಪುರೋಹಿತರ ಕರೆದು ಕೇಳಿ, ಮನೆತನದ ವಕೀಲರ ಕರೆದು ಕೇಳಿ, ಅವರೇನು ವಕೀಲರು 7 ವರ್ಷ ಬಂದ್ರ ನಿಮ್ಮ ಅಣ್ಣ ಸಂತಾನ ಅಂತ ಹೇಳ್ಬೇಕು. ಇನ್ನು ಈ ಪುರೋಹಿತರು 12 ವರ್ಷ ಬರೆದಿದ್ರ ನಿಮ್ಮ ಅಣ್ಣ ಸಂತಾನ ಅಂತ ತಿಳಿಬೇಕಂದ್ರೆ ನೀವೇನ್ ಮಾಡಿ? ಬಂಗಾರದಂತದ ಮನಸ್ಸು ಇಂದಲ್ಲ ನಾಳೆ ಬರ್ತಾರಂತ ಕೋಳಿಕೆ. ಆದ್ರೆ ಭಾರತೀಯ ಸನಾತನ ಧರ್ಮದ ಸಂಪ್ರದಾಯ, ಪುರೋಹಿತರ ಅಭಿಪ್ರಾಯ ಸಮಾಜದ ಸಂಪ್ರದಾಯಕ್ಕೆ ತಲೆಬಾರದು. ಪುರೋಹಿತರ ಅಭಿಪ್ರಾಯ ಮತ್ತು ಸಮಾಜದ ಸಂಪ್ರದಾಯಕ್ಕೆ ತಡೆವಾಗಿದೆ ಅಂದ್ರಲ್ಲ, ಹಾಗಂದ್ರೆ ಏನ್ ಮಾಡಿದೆ? ಏನ್ ಮಾಡಿ ಹಠವಾಗಿ ಈ ಕೈಯ ಧರ್ಮ ಅವರು ದಿನಕರ್ಮ ಮಾಡ್ತಾರೆ. ತಾನು ಸಮಾಧಾನ ಅತ್ತಿಗೆ ಕೊರಳದಲ್ಲಿ ಮಂಗಳ ಸೂತ್ರ ಹಾಗೆ ವಿಧವಾದ ಈ ಕಡು ನೋಡೋ ಸೌಭಾಗ್ಯ. ಈಗ ನಿಮ್ಮ ಅತ್ತಿಗೆ ಎಲ್ಲಿದ್ದಾರೆ? ನಮ್ಮ ಅಣ್ಣ ಸಂತಾನ ಅಂತ ಗೊತ್ತಾಗ ಮಾತಾಡಬೇಕು. ಮುಂದೆ ಮಾಡಿ. ಬೇಕಾದಷ್ಟು ಉದ್ದ ವಿಚಾರ ಮಾಡಿ ಬಳಿಕ ಧಾರವಾಡ ಸೇರಿಸಿದೆ. ಒಂದು ಬೇರೆ
ಎಲ್ಲ ವಿಚಾರ ನಮ್ಮ ಮೇಲೆ ಬಾಕಿಯ ಮೇಲ್ವಿಚಾರಣೆಯ ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಅನೇಕ ಒಂದು ವಿಷಯ ಕೋರ್ಟಿಗೆ ಮನಸ್ಸಾಗಬೇಕಾಗಿದೆ. ಅതെಂದರೆ ಈಗ 16 ವರ್ಷ ಗಡಿ ಕಾಪದೆ ಗೊತ್ತಾಗಿಲ್ಲ. ಅದಕ್ಕೆ ಅಧ್ಯಕ್ಷರು ಪ್ರತಿಯೊಬ್ಬರಿಗೂ ನ್ಯಾಯ ಪಡೆಯಲು ಅವಕಾಶ ನೀಡುವುದು ಈ ನ್ಯಾಯಾಲಯದ ಕರ್ತವ್ಯ. ಇದೊಂದು ಸಾವು ಬದುಕಿನ ಸಮಸ್ಯೆ. ವಿಕ್ರಮ್ ಮುಂದುವರಿಸಿ. ಒಂದು ವಿಷಯ ಗೊತ್ತಾಗ್ತದೆ. ಅದರಲ್ಲಿ ಕಾನೂನು ಮತ್ತು ಸಮಾಜಾತ್ಮಕ ಪ್ರಕಾರ ನೀವು ಏನು ಅದೇ ಒಂದು ನೀವು 24 ವರ್ಷ ಎಲ್ಲಿದ್ದೀರಿ? ಅದೊಂದು ದೊಡ್ಡ ಕಥೆ. ಏನು ನನ್ನ ತಮ್ಮ ಅಂತ ಹೇಳಿದ್ದಲ್ಲ, ನಾನು ಬಾಪೂಜಿ ಭೇಟಿಗೆ ಹೋಗಿದ್ದು ಗ್ರೇಟ್. ಅವರ ಹತ್ಯೆಯಾದ ದಿನ ನಾನು ಆ ಪ್ರಾರ್ಥನಾ ಸಭೆಯಲ್ಲಿದ್ದೆ. ಅಲ್ಲಿ ನನಗೇನು ಧಕ್ಕೆ ಆಗಲಿಲ್ಲ. ಆದ್ರೆ ಬಾಪೂಜಿ ಹೋದದ್ದು ದೊಡ್ಡ ಆಘಾತ ನಿಜ. ಮುಂದೆ ಬೇರೆ ಎಲ್ಲಿಗೂ ಹೋಗಲಿಲ್ಲ, ಸೀದಾ ನಮ್ಮ ಮನೆಗೆ ಬಂದೆ. ಸೀದಾ ಇಲ್ಲಿಗೆ ಬಂದ. ಹೌದು, ಇಲ್ಲಿಗೆ ಬಂದೆ. ನನಗೆ ನೆನಪು, ಅವತ್ತು ಫೆಬ್ರವರಿ 2ನೇ ತಾರೀಕು ನಾ ವಾಡೆಗೆ ಬಂದಾಗ ಮಬ್ಬು ಕತ್ತಾಗಿ ಬಾಗಿಲೊಳಗೆ ಯಾರೂ ಇಟ್ಟಿದ್ದಿಲ್ಲ. ಸೀದಾ ದಿವಾನ್ ಖಾನೆ ಬಂದು ಅಲ್ಲಿ ಧನ್ವಂತ ಲೋಡ್ ಹಾಕಿಕೊಂಡು ಸಿಗರೇಟ್ ಸೇರ್ಕೋ ಅಂತ ಒಂದು ಗಹನವಾದ ಚಿಂತೆ ಬಿದ್ದವರಲ್ಲಿ ಕೂತಿದ್ದಾರೆ. ನಾನು ಧನ್ವಂತ ಅಂದೆ. ಅವ ಗಾಬರಿಯಾಗಿ ಚಟಕ್ನೆ ಕೈಯಾಗಿ ಸಿಗರೇಟ್ ಹೊಡೆದು ನಾನು ನೋಡಿದೆ. ಅಣ್ಣ ಅಂತ ನನ್ನ ಹತ್ರ ಬಂದ. ಅವ ನನಗೆ ಮೊದಲು ಪ್ರಶ್ನೆ ಕೇಳಿದ್ದಂದ್ರೆ, ಅಣ್ಣ ನೀ ಒಣ ಪರವಾಗಿ ಯಾರು ನೋಡಿದ್ರೇನು ಅಂದ. ಅದಕ್ಕೆ ನಾನು ಇಲ್ಲ ಯಾಕೆ ಅಂದೆ. ಏನು ಮಾತಾಡಲಿಲ್ಲ. ನಾನು ಕೈ ಹಿಡಿದು ಕೆತ್ಕೊಂಡು ಸೀದಾ ವಾಡಿಯನ್ನ ಭೂಗತ ಕೊಲಿ ಕರ್ಕೊಂಡು ಹೋದ. ಹಿಂದಿಗಿನ ಕಾಲಕ್ಕೆ ಅರಮನೆಯೊಳಗೆ ದೊಡ್ಡ ದೊಡ್ಡ ವಾಡೆಯೊಳಗೆ ಇಂಥ ಭೂಗತ ಕೊಲೆ ಅಂತ ಕಟ್ತಿದ್ರು. ಹಂಗೆ ನಮ್ಮನೆಗೂ ಕಟ್ಟ್ಯಾರ. ಅವು ಎಮರ್ಜೆನ್ಸಿ ಒಳಗೆ ವೈರಿಗಳಿಂದ ಪಾರಾದ ರಹಸ್ಯ ಸ್ಥಳಗಳು. ನಮ್ಮನೆ ಕಟ್ಟಿರೋ ಭೂಗತ ಕೊಲಿಗೆ ದಿವಾನ್ ಖಾನೆಯಿಂದನೂ ಹೋಗ್ಲಿಕ್ಕೆ ದಾರಿ ಅದ. ಯಾರಿಗೂ ಗೊತ್ತಾಗಂಗಿಲ್ಲ. ಅಲ್ಲೇ ನಾನು ಕರ್ಕೊಂಡೋದ. ಅಣ್ಣ 4 ದಿನ ನೀ ಇಲ್ಲೇ ಬಾಪೂಜಿ ಹತ್ಯೆ ಆಯ್ತಲ್ಲ, ಎಲ್ಲ ಕಡೆ ದಂಗೆ ಶುರುವಾಗಿದೆ. ಅದು ಕಡಿಮೆ ಆಗತ್ತನ ನೀ ಇಲ್ಲೇ ಇರೋ ಅಂತ ಹೇಳಿ ಬಾಗಿಲು ಹೋಗ್ಬಿಟ್ಟ. ಬಾಪೂಜಿ ಹತ್ಯೆಗೂ ಏನು ಸಂಬಂಧ? ನೀವು ಬಾಪೂಜಿಯವರ ಆಶಾ ಶಿಷ್ಯರಾಗಿದೆ, ನೀವೇ ತಪ್ಪಿಸ್ಕೊಂಡು ಹೋಗ್ಬೇಕಿತ್ತು. ಅದೇ ನನಗೂ ಗೊತ್ತಾಗಲಿಲ್ಲ. ಗೊತ್ತಾಗೋಷ್ಟಕ್ಕೆ ಈ ಧನವಂತರ ಪ್ಲಾನ್ ಗೊತ್ತಾಯ್ತು. ಏನು ಅದ ಹೆಂಗರ ಮಾಡಿ ನನ್ನ ಮುಗಿಸ್ಬೇಕಂತ ಒಂದು ಪ್ಲಾನ್ ಆಗಿತ್ತು. ಇನ್ನ ಈ ಸತ್ಯವಂತರಾಯನ ಉಪಯೋಗ ಇಲ್ಲ ಅಂತ ಅವ್ನಿಗೆ ಅನ್ಸಿರ್ಬೇಕು. ಅದ ನನಗೆ ವಿಚಿತ್ರ ಅನಿಸ್ತದೆ. ಮೊದಲು ದಿನಾರಾತ್ರಿ ಬಂದು ನನ್ನ ಕೊಲ್ಲಬೇಕಂತ ಬರ್ತಿದ್ದ. ಆದ್ರೆ ನನ್ನ ಕೊಲ್ಲಿಕ್ಕೆ ಅವನಿಗೆ ಧೈರ್ಯ ಬರ್ತಿಲ್ಲ. ಆಮೇಲೆ ನನ್ನ ಸಂಪರ್ಕಕ್ಕೆ ಯಾರು ಬಂದಾಗ ಊಟ ಹುಡುಗಿಗೇನು ಕಡಿಮೆ ಆದಲ್ಲಿ ನೋಡ್ಕೊಂಡ. ಪ್ರಯತ್ನ ಮಾಡುವುದಿಲ್ಲ. ಅದು ಅಲ್ಲಿ ಸಾಧ್ಯ ಇರಲಿಲ್ಲ. ನೀವು ಆ ಜಾಗ ನೋಡಿದ್ರೆ ಗೊತ್ತಾಗ್ತದೆ.
ಇನ್ನ ಮುಂದಿನ ಕತೆ ನಿಮಗೆ ಗೊತ್ತೇ ಅಲ್ಲ. ಮಿಸ್ಟರ್ ಬಡ್ಡೇರಾವ್, ಈಗ ವಿಚಾರ ಮುಗಿಸೋಣ. ನಿಮಗೆ ಮತ್ತೇನಾದ್ರೂ ಹೇಳೋದಿದೆಯಾ? ಹೇಳಿ ಹೇಳಿ. ಸರ್, ಸಮಾಜದಲ್ಲಿ ಒಂದು ಸಂಪ್ರದಾಯಕ್ಕೆ ವಿರುದ್ಧವಾಗಿ ರಾಜ್ಯದ ಆಡಳಿತ ನಡೆಸುವ ಈ ಒಂದು ಪ್ರಕರಣದಲ್ಲಿ ಹೊರಡಿಸಿಕೊಂಡಿದ್ದರೆ ಸಂಪ್ರದಾಯಕ್ಕೆ ಧಕ್ಕೆಯಾಗದಂತೆ ನ್ಯಾಯಾಧೀಶರು ನಮ್ಮ ವಿವೇಚನಾಂಶಗಳನ್ನು ಬಳಸಿ ತೀರ್ಪನ್ನು ನೀಡಬೇಕು ಎನ್ನುವ ನೀತಿಯನ್ನ ಜಗತ್ತಿನ ಎಲ್ಲಾ ರಾಜ್ಯಗಳು ಒಪ್ಪಿಕೊಂಡಿವೆ. ಮತ್ತೆ ಇದೇ ನೀತಿಯನ್ನು ಬಳಸಿಕೊಂಡು ಬ್ರಿಟಿಷ್ ಕೌನ್ಸಿಲ್ 1836 ಈ ಲ್ಯಾವಿಂಗ್ಟನ್ ಕೇಸ್ನಲ್ಲಿ ಜಾನ್ ವರ್ಸಸ್ ಲ್ಯಾವಿಂಗ್ಟನ್ ಕೇಸ್ನಲ್ಲಿ ಅಪೂರ್ವವಾದ ತೀರ್ಪನ್ನು ನೀಡಿದೆ. ಅಲ್ಲದೆ 1926 ತೀರ್ಪಿನಿಂದ ನಮಗೆ ಹೇಳಿದೆ. ಇನ್ನು ಇತ್ತೀಚೆಗೆ 1962 ಈ ಶಂಕರಪ್ಪ ಮತ್ತು ಶಿವರುದ್ರಪ್ಪ ಕೇಸ್ ಸಂಪ್ರದಾಯವನ್ನು ಎತ್ತಿ ಹಿಡಿದು ತೀರ್ಪಿನಿಂದ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ. ಆದ್ದರಿಂದ ಇಂದಿನ ಈ ಪ್ರಕ್ರಿಯೆಯಲ್ಲಿ ಈ ಘಟನೆಗೆ ನ್ಯಾಯಪೀಠಗಳು ಸ್ವಾಗತಿಸುವ ಎಲ್ಲ ಸಾಕ್ಷಿ ಪುರಾವೆಗಳು ದಿವಂಗತ ಸತ್ಯವಂತರಾಯ ಸತ್ಯ ಜೀವನಕ್ಕಿದ್ದಾರೆ ಸಂಪೂರ್ಣವಾಗಿ ಪರಿಗಣಿಸಿದೆ. ಇದೇ ಈಗ ಕೊನೆಯ ನಮ್ಮ ದಿವಂಗತ ಸತ್ಯವಂತರಾಯ ಹೇಳಿದಂತೆ ಒಬ್ಬೊಬ್ಬರ ಕಥೆಯನ್ನು ಸರಿ. ಆದ್ದರಿಂದ ಇಂದಿನ ಈ ನ್ಯಾಯಾಲಯ ಸಭೆ ದಿವಂಗತ ಸತ್ಯದಾರ ಸತ್ಯದಾರ ತೀರ್ಪನ್ನು ರಚಿಸಲಾಗಿದೆ. ನ್ಯಾಯವನ್ನು ಒದಗಿಸಿಕೊಡುತ್ತೇವೆ. ಮಿಸ್ಟರ್ ವಿವೇಕರಾವ್, ಈಗ ಮುಗೀತಲ್ಲ, ನಿಮಗೂ ಅಂತಿಮವಾಗಿ ಏನಾದರೂ ಹೇಳೋದಿದೆಯಾ? ಮತ್ತೆ ವಿಶೇಷ ಹೇಳುವುದು ಏನು ಗೊತ್ತಿಲ್ಲ. ಆದರೂ ಎರಡು ಮಾತು ನನ್ನ ಮಾನಸಿಕ ಒಂದು ವಿಷಯ ಸ್ಪಷ್ಟ ಆಗಿದೆ. ಅದೇನೆಂದರೆ ಮಹಾತ್ಮ ಗಾಂಧೀಜಿಯ ಹತ್ಯೆ ನಂತರ ಸತ್ಯವಂತರಾಯ ಯೋಜನೆ ಮತ್ತು ಅದಕ್ಕೆ ಬೇಕಾದ ಎಲ್ಲಾ ಸಾಕ್ಷಿ ಪುರಾವೆಗಳು ಇನ್ನೂ ದೊರೆಯಬೇಕೆ ಅವರೇ ಜಾರಿಗೆ ಈಗ ನನ್ನ ಮಾನಸಿಕರಾದ ಬಂದಿರ ಸತ್ಯವಂತರಾಯ ಕಥೆಯನ್ನ ಕಾಲಕಾಲ ಒಪ್ಪಬೇಕಂತೆ. ಅದಕ್ಕೆ ನಾನು ಯಾವ ಆಕ್ಷೇಪಣೆಯೂ ಇಲ್ಲ. ಯಾಕಂದ್ರೆ ಅದು ಸತ್ಯ ಅಂತ ತೋರಿಸಲಿಕ್ಕೆ ನನ್ನ ಹತ್ರ ಯಾವುದೇ ಸಾಕ್ಷಿ ಪುರಾವೆ ನಂಬಲಿಲ್ಲ. ಅವು ಒಂದೂ ದೊರೆಯದಂತೆ ಅವರೇ ಕಾದಿರಬೇಕು. ಆದರೆ ಒಂದು ಮಾತು, ಬಡ ಇಲ್ಲದವರಿಗೆ ನೆಲ ಎಂದು ಹೊಂದಿದ್ದೆಂದು ನಮಗೆ ಆತವಾದಿರಂತೆ ನನ್ನ ಶಕ್ತಿದಾರರ ಸತ್ಯವಂತರಾಯರಿಗೆ ಈಗ ಬಲ ಇದೆ. ಆದ್ರಿಂದ ಅವರು ಈಗ ಏನೇ ಹೇಳ್ತಿರು ಅದು ಆದ್ದರಿಂದ ಈ ಮೊದಲು ನಾನು ಕೋರ್ಟಿಗೆ ಪ್ರಾರ್ಥಿಸಿಕೊಂಡದ್ದು ಭಾರತೀಯ ಸಂವಿಧಾನದ ಪ್ರಕಾರ ಯಾವುದೇ ಜೀವಿಗೆ ಜೀವಿಸುವ ಹಕ್ಕು ಮೂಲಭೂತ ಹಕ್ಕಾಗಿದೆ. ಇಟ್ ಇಸ್ ಅ ಫಂಡಮೆಂಟಲ್ ರೈಟ್. ಅದನ್ನು ಕಟ್ಟಿಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಆದರೆ ಜೀವಿಸುವ ಹಕ್ಕನ್ನ ರಕ್ಷಿಸುವುದಿಲ್ಲ. ಆದ್ದರಿಂದ ನನ್ನ ಕಟ್ಟಿದಾರರ ಸತ್ಯವಂತರಾಯರಿಗೆ ನ್ಯಾಯ ಕಲ್ಪಿಸುವುದು ಮತ್ತು ಅವರ ಆತ್ಮೆಯನ್ನು ಮುಗಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಕೊನೆಯಲ್ಲಿ ಅವಕಾಶ ಮಾಡಿಕೊಡಬೇಕು. ಈ ನ್ಯಾಯಪೀಠದ ಎದುರು ಬಂದ
ಉಭಯ ಪಕ್ಷಗಳ ಪರವಾಗಿ ಬಂದ ಸಾಕ್ಷ್ಯಗಳನ್ನು ಕೇಳಿ ದಾಖಲಿಸಲಾಗಿದೆ. ವಾದಿ ಪ್ರತಿವಾದಿಗಳ ಹೇಳಿಕೆಗಳನ್ನು ಹಾಗೂ ಅವರ ಪರವಾಗಿ ವಾದ ಮಾಡಿದ ವಕೀಲರ ಹೇಳಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದೆ. ಈಗ ವಾದಿಯಾದ ಸತ್ಯವಂತರಾಯರು ಭೌತಿಕವಾಗಿ ಪ್ರತ್ಯಕ್ಷ ಈ ನ್ಯಾಯಪೀಠದ ಮುಂದೆ ಹಾಜರಾಗಿ ನಾ ಸತ್ತಿಲ್ಲ ಎಂದು ಹೇಳಿದರು. ಈ ಮೊಕದ್ದಮೆಯಲ್ಲಿ ಆವರಿಸಿರುವ ಸಂಶಯಗಳನ್ನು ನ್ಯಾಯಪೀಠ ತೃಪ್ತಿಯಾಗದಂತೆ ನಿವಾರಿಸುವಲ್ಲಿ ಅಸಮರ್ಥವಾಗಿದೆ. ಆದ್ದರಿಂದ ಸತ್ಯವಂತರಾಯರು ಜೀವಂತ ಇರುವ ಬಗ್ಗೆ ಇನ್ನಷ್ಟು